ನರಸಿಂಹ ಉಗ್ರ 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 ನರಸಿಂಹ ನನಗೆ ಯಾರ ಭಯವೂ ಇಲ್ಲ, ಯಾರ ಹಂಗಿನಲ್ಲೂ ಇಲ್ಲ. ನನಗೆ ಎದುರಾಗಿ ನಿಂತ ನರಕೊಂಡಗಳಿಗೆ ಈ ಪ್ರಪಂಚದಲ್ಲಿ ಉಳಿದಾಡುವಿಲ್ಲ. ನಾ ಯಾರಿಗ ಸಲಾಂ ಹೊಡೆಯವನಲ್ಲ, ಯಾರ ಮುಂದಿನ ಕೈ ಚಾಚುವನಲ್ಲ. ಆದರೆ ದೊಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸಿರುವ ಆ ಕೆಟ್ಟ ಶ್ರೀಮಂತರಿಗೆ ಸವಾಲಾಕಿ ಅವರು ಅನ್ಯಾಯದಿಂದ ಕಟ್ಟಿರುವ ಆ ಶ್ರೀಮಂತಿಕೆಯ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡ ರೈತರ ಕಣ್ಣೀರು ಒರೆಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ ಗುರಿ. ನಿನ್ನನ್ನು ನೋಡಿದ ತಕ್ಷಣ ಸೈಡು ಸರದ ನಿಲ್ಲೋದಕ್ಕೆ ನೀನೇನು ಶ್ರೀಮಂತರ ಸೊಕ್ಕವನ್ನು ಮುರಿದು ಅವರ ಅನ್ಯಾಯದಿಂದ ಗಳಿಸಿರುವ ಹಣವನ್ನು ಕದ್ದು ತಂದು ಬಡವರಿಗೆ ದಾನ ಧರ್ಮ ಮಾಡಿ ಮನೆ ಮನೆಗೂ ಮಗ ನೆನೆಸಿಕೊಂಡ ಶೂರ ಚಂದರ ಲಕ್ಷ್ಮಣನು ಹೇಳಿ ಭಾರತವೇ ಜೈ ಶ್ರೀರಾಮ್ ಎಂದು ಕೂಗು ಹಾಕೋರನ ನುಂಗಲ ಬಂದ ಬಿನ್ ಲಾಡೆನ್ ಅವನ ದೇಹನ ಸೆಳೆ ಹಾಕಿದ ಛತ್ರಪತಿ ಶಿವಾಜಿನ ಅಥವಾ ನಮ್ಮ ಭಾರತ ದೇಶದ ಸಂವಿಧಾನ ಬರೆದು ಸಂವಿಧಾನ ಶಿಲ್ಪಿ ಎನಿಸಿಕೊಂಡಿರುವ ಡಾಕ್ಟರ್ BR ಅಂಬೇಡ್ಕರನ್ನು ಇದು ನಮ್ಮ ಕನ್ನಡ ನಾಡು, ನಮ್ಮ ಬೀಡು ಎಂದು ನಾಡಿಗೆ ತನ್ನ ಪ್ರಾಣನ ಲೆಕ್ಕಿಸದೆ ನಮ್ಮ ನಾಡಿಗೆ ಪ್ರಾಣ ಕೊಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನು
ಬೇಡ, ಸುಮ್ಮನೆ ಹೊರಟ ಹೋಗ. ರೌಡಿ ರಾಜ ಏ ಬಚ್ಚ ರೌಡಿ ರಾಜ, ರೌಡಿ ಅಂದ ರುದ್ರ ಅವತಾರನ ತೋರಿಸಬೇಡ. ಏ ಒಗ್ರ ನರಸಿಂಹನ ಮುಂದೆ ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕೆತ್ತ ನಾಯಿ ನರಗಳ ಹಾಕುವನೆ. ಏ ಒಗ್ರ ನರಸಿಂಹ ಏ ರೌಡಿ ರಾಜ, ನನಗೆ ಎದುರಾಗಿ ನಿಂತು ಎದುರು ವಾದಿಸಲದೆ ನನ್ನ ತಂದೆಗ ಮಾತನಾಡಿದ ಕತ್ತ ನನ್ನ ಮಗನೇ, ಮುಗಿತಲೇ ನಿನ್ನ ಕತೆ. ಏ ರೌಡಿ ರಾಜ, ಸುಮ್ಮನೆ ಹೊರಟು ಹೋಗಿದ್ದರೆ ನಿನ್ನ ಪ್ರಾಣವರ ಉಳಿಯುತ್ತ ಮಗನೇ. ಇದರಲ್ಲಿ ಎಷ್ಟೊಂದು ಹಣವಿದೆ. ಹಣವನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಕೊಟ್ಟರಾಯ್ತ. ಮಗ ಪ್ರಶಾಂತ್, ಬಾರಪ್ಪ. ಇದೇನು ಮಗನೇ, ಈ ಕೂರ್ಗಿಯನ್ನು ಮನೆ ಒಳಗೆ ಹೊತ್ಕೊಂಡು ಬಂದ್ಬಿಟ್ಟಿಯಲ್ಲ. ಇವತ್ತು ಯುಗಾದಿ ಪಾಠ ಅಲ್ಲವೇನವ? ಸುತ್ತು ಹಳ್ಳಿ ರೈತರು ತಮ್ಮ ಕೂರಿಗೆಗೆ ಸುರಭಾನವನ್ನು ಹಚ್ಚಿ ಶೃಂಗಾರ ಮಾಡಿ ಅಡಿಗಾರನ್ನ ಹಾಡಿ ಬಂಡಿ ಪೂಜೆಗೆ ಸಿದ್ಧತೆ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಈ ಕೂರಿಗೆಯನ್ನು ಹೊತ್ತುಕೊಂಡು ಬಂದೆನವ. ಕಂದ, ಒಳ್ಳೆ ಕೆಲಸನ ಮಾಡಿದ್ಯಪ್ಪ. ನೋಡು, ಈ ಕೂರ್ಗಿಯನ್ನು ನಿನ್ನ ಸೂರಿ ಮಾವನಿಗೆ ಹಚ್ಚಿ
ನೀನು ಆ ಎತ್ತುಗಳನ್ನು ತೊಳೆದುಕೊಂಡು ಬಾರಪ್ಪ. ನಾನು ಒಳಗಡೆ ಹೋಗಿ ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತೇನೆ. ಆಯ್ತು ಅವ್ವ. ಅಣ್ಣ, ದೊಡ್ಡಮ್ಮ. ಯಾರು? ಓ ಶ್ರೀಕಾಂತ ಕಂದ. ಅಪ್ಪ ಈಗ ಬಂದೇನಪ್ಪ. ಶ್ರೀಕಾಂತ, ನೀನು ಒಬ್ಬನೇ ಬಂದೇನಪ್ಪ? ಅಪ್ಪ ಅವ್ವ ಬರ್ಲಿಲ್ಲವೇನು? ಅಣ್ಣ, ಅವ್ವ ಅಪ್ಪ ಇಬ್ಬರು ಬಂದರು ನೋಡಲ್ಲಿ. ತಂಗಿ ಪಾರ್ವತಿ ಈಗ ಬಂದೇನಪ್ಪ. ತಮ್ಮ ಈಗ ಬಂದೇನಪ್ಪ. ಹೌದು ಅಕ್ಕ, ಇದೀಗ ಬಂದಿದ್ದೇವೆ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವು 3 ಜನ ಅಷ್ಟೇ ಬಂದಿದ್ದೀರಲ್ಲ. ನನ್ನ ಮುದ್ದಿನ ತಂಗಿ ಸೀತಾ ಬರ್ಲಿಲ್ಲವೇ? ಇಲ್ಲಪ್ಪ, ನಿನ್ನ ತಂಗಿ ಬರ್ಲಿಲ್ಲ. ಯಾಕೆಂದ್ರೆ ಕಾಲೇಜಿನಲ್ಲಿ ಅವಳಿಗೆ ಇವತ್ತು ರಜಾ ಕೊಡ್ಲಿಲ್ವಂತೆ. ಅದಕ್ಕೋಸ್ಕರವಾಗಿ ಅವಳಿಗೆ ಬರೋದಿಕ್ಕೆ ಆಗ್ಲಿಲ್ಲ. ಶ್ರೀಕಾಂತ್ನಿಗೆ ರಜಾ ಕೊಟ್ರು, ಅವನೊಬ್ನೇ ಬಂದ. ಇರಲಿ ಬಿಡು ಚಿಕ್ಕಮ್ಮ. ಹಾ ಶ್ರೀಕಾಂತ್, ನಿನ್ನ ಕಾಲೇಜು ಮುಗಿತೇನಪ್ಪ? ಅಣ್ಣ, ಇನ್ನೂ ಇಲ್ಲ ಅಣ್ಣ. ಈಗ ತಾನೇ PUC ಎಕ್ಸಾಮ್ ಬರ್ದಿದ್ದೇನೆ, ಪಾಸ್ ಕೂಡ ಆದೆ. ಹಾಗಾದರೆ ಯಾವುದಾದರೂ ನೌಕರಿಗೆ ಅರ್ಜಿ ಹಾಕಬೇಕು ತಾನೆ? ನೋಡು ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡ ರೈತರಿಗೆ ಒಳ್ಳೆಯದಲ್ಲಪ್ಪ, ಒಳ್ಳೆಯದಲ್ಲ. ರೈತನ ಮಕ್ಕಳಾದ ನಾವು ಈ ಭೂತಾಯಿ ಮಡಿಲಲ್ಲಿ ದುಡಿದು ಅಂತಹ ನೌಕರಿದಾರರಿಗೆ ಅನ್ನ ಹಾಕುವ ಕೈ ಆಗಬೇಕೆ ವಿನಃ ಅವರು ಕೊಡುವಂತ ಹಣಕಾಸಿಗೆ ಚಾಚುವ ಕೈ ಆಗಬಾರದು ಪ್ರಶಾಂತ, ಚಾಚುವ ಕೈ ಆಗಬಾರದು. ನೋಡಪ್ಪ, ನೀನಾದ್ರೂ ಸ್ವಲ್ಪ ನಿನ್ನ ಚಿಕ್ಕಪ್ಪನಿಗೆ ಬುದ್ಧಿ ಹೇಳು. ಯಾಕೆಂದ್ರೆ ನಾನು ಅವ್ರಿಗೆ ಹೇಳ್ತಾನೆ ಇರ್ತೇನೆ. ಅಲ್ಲರಿ, ಇರುವನು ನನಗೆ ಒಬ್ಬನೇ ಒಬ್ಬ ಮಗ. ಆದ್ಮೇಲೆ ಅವನನ್ನು ಯಾವ್ದಾದ್ರೂ ಒಂದು ನೌಕರಿ ಮಾಡಿಸೋಕೆ ಹಚ್ಚೋಣ ಅಂದ್ರೆ ಇವ್ರು ಹೇಳ್ತಾರೆ, ಇಲ್ಲಮ್ಮ, ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ರೈತರ ಮಕ್ಕಳು, ಆದ್ಮೇಲೆ ನಾವು ಭೂತಾಯಿ ಮಡಿಲಲ್ಲಿ ದುಡಿಬೇಕು ಅಂತ ಹೇಳ್ತಾರೆ. ಈ ಶ್ರೀಕಾಂತನಿಗೆ ನಾನು ಹೇಳ್ತಾನೆ ಇರ್ತೀನಿ, ನೋಡಪ್ಪ, ನೀನು ಸಾಕಷ್ಟು ವಿದ್ಯೆಯನ್ನು ಕಲ್ತಿದ್ಯಾ, ಅಂದ್ಮೇಲೆ ಯಾವ್ದಾದ್ರು ಒಂದು ನೌಕರಿಗೆ ಅರ್ಜಿ ಹಾಕು ಅಂತ ಹೇಳಿದ್ರಿ ಇವನು ನನ್ನ ಮಾತು ಕೇಳೋದಿಲ್ಲ ಅಂತಾನೆ. ಇವನ್ ಹೇಳ್ತಾನೆ, ಇಲ್ಲಮ್ಮ, ನಾನು ಯಾವ ನೌಕರಿಗೆ ಅರ್ಜಿ ಹಾಕೋದಿಲ್ಲ. ನಾನು ಓದಿದ್ರೆ ನೋಡಿದ್ರಿ ಮಿಲಿಟರಿಗೆ ಸೇರುದು, ದೇಶ ಸೇವೆ ಮಾಡ್ತೀನಿ, ಈ ಭೂತಾಯಿ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ನೀನಾದ್ರೂ ನಿನ್ನ ಸ್ವಲ್ಪ ಚಿಕ್ಕಪ್ಪನಿಗೆ ಬುದ್ಧಿ ಹೇಳು. ಯಾಕೋ ಶ್ರೀಕಾಂತ, ಯಾಕಪ್ಪ ಈ ರೀತಿ ಹಠ ಮಾಡ್ತಾ ಇದೀಯಾ? ನೋಡು, ತಂದೆ ತಾಯಿಯನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋದು ಏನಿದೆಯಪ್ಪ? ಬೇಡಪ್ಪ, ಇಲ್ಲೇ ಯಾವ್ದಾದ್ರು ಡಾಕ್ಟರ್ ಆಗ್ಲಿ ಅಥವಾ ಪೊಲೀಸ್ ಆಗ್ಲಿ ಯಾವ್ದಾದ್ರು ನೌಕರಿ ಹಿಡಿದು ನೌಕರಿ ಮಾಡೋ ಕಂದ. ಅವ್ವ, ಲಂಚವೆಂಬ ಮಂಚ ಹತ್ತಿದ ಈ ಲಜ್ಜೆಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ದೊಡ್ಡ ಅಧಿಕಾರಿ ಕಂಡ ತಕ್ಷಣವೇ ಎದ್ದು ನಿಂತು ಸೆಲ್ಯೂಟ್ ಹೊಡೆದು ಈ ಸಮಾಜದ ಬಡ ಜನರ ಮೇಲೆ ಫೈನ್ ಎಂಬ ಹೆಸರಿನಲ್ಲಿ ಲಂಚವನ್ನು ಇಸಿಕೊಂಡ ಇವನು ಲಂಚಕೋರ ಎನಿಸಿಕೊಳ್ಳೋದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡು ಎಂದು ಖ್ಯಾತಿಯಾಗಿರುವ ಚೋಳಜಗುಡ್ಡ ಎಂಬ ಗ್ರಾಮದಲ್ಲಿ ತಾಯಿ ಬಸವನ್ಯಾವ ತಂದೆ ಬಸಯ್ಯ ಎಂಬ ನವ ದಂಪತಿಗಳ ಉದಯದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಂಗಲು ಬರುತ್ತಿರುವ ಎದುರಾಳಿಗೆ ಎದೆ ಕೊಟ್ಟು ಇವರ ಬಿಸಿ ರಕ್ತವನ್ನು ಈ ಭೂಮಿಗೆ ಏರಿಸಿ ನಮ್ಮ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಶಿವಣ್ಣಂತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರು ಎಂಬ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಂಗಲು ಬರುತ್ತಿರುವ ಎದುರಾಳಿಗೆ ಎದೆ ಕೊಟ್ಟು ಅವರ ಬಿಸಿ ರಕ್ತವನ್ನು ಈ ಭೂಮಿ ಹರಿಸಿ ನಮ್ಮ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಶಿವಯ್ಯನಂತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರು ಎಂಬ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ
ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಗಿ ನಮ್ಮ ಭಾರತ ಬಾವುಟವನ್ನು ಹಾರಿಸುವಾಗ ಅತಿ ಪ್ರಮಾಣದಿಂದ ಬೀಳುತ್ತಿರುವ ಹಿಮ ಪರ್ವತದಲ್ಲಿ ಸಿಲುಕಿ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿ ಹಿಡಿದುಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂದು ಕನಸು ಹೊತ್ತು ಭಾರತ ಮಾತೆಯ ಮಡಿಲು ಸೇರಿ ವೀರ ಸ್ವರ್ಗ ಪಡೆದನಲ್ಲ ಆ ಹನುಮಂತ ಕೊಪ್ಪದವರಂತೆ ಒಂದೇ 1 ವರ್ಷ ಬದುಕಿದ್ರೆ ಸಾಕವ್ವ, ಜೀವನ ಸಾರ್ಥಕವಾಯಿತು. ಶಭಾಸ್ ತಮ್ಮ ಶಭಾಸ್. ಈ ನಿನ್ನ ಕಚ್ಚದ ಮಾತನ್ನು ಕೇಳಿ ಈ ನಿನ್ನ ಹಣ್ಣನಿಗೆ ಒಂದು ಹಾನಿ ಬಲನೆ ಬಂದಂತಾಯ್ತು. ಶ್ರೀಕಾಂತ್, ನೀನು ನೌಕರಿ ಸೇರುವುದಕ್ಕೆ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ತಂದು ಕೊಡುತ್ತೇನೆ. ಪ್ರಶಾಂತ್, ಅದು ತಮ್ಮ ಬೇಡ ಅನ್ಬೇಡಪ್ಪ. ನೋಡು, ಮಕ್ಕಳ ಆಸೆಗಿಂತ ನಮಗೇನು ಹೆಚ್ಚಿದೆ ತಮ್ಮ, ಬೇಡ ಅನ್ಬೇಡ. ಆಯ್ತು ಅಕ್ಕ, ನಿಮ್ಮೆಲ್ಲರಿಗೆ ಒಪ್ಪಿಗೆ ಇದ್ದ ಮೇಲೆ ನನಗೂ ಒಪ್ಪಿಗೆ. ನೋಡು ಕಂದ, ಈ ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಅವರ ಎದೆಯನ್ನು ಸೀಳಿ ರಕ್ತ ಕುಡಿದು ಈ ನಮ್ಮ ದೇಶದ ಬಾವುಟ ನಿನ್ನಿಂದ ಹಾರಬೇಕು ಕಂದ. ಹಾರಿ ಗಂಡು ಹುಲಿಯಾಗಿ ನೀನು ಬರ್ಬೇಕು. ನೋಡು ಪ್ರಶಾಂತ, ಈ ಭೂಮಿಯಲ್ಲಿ ದುಡಿಯುವ ನಮ್ಮಂತ ಎಷ್ಟೋ ರೈತರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲಪ್ಪ, ತಪ್ಪಿದ್ದಲ್ಲ. ಈ ವರ್ಷ ಮಳೆರಾಯ ಜೋರಾಗಿ ಹಪ್ಪಳಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಆದರೆ ಎಂತ ಕಷ್ಟ ಬಂದರೂ ಕೂಡ ಈ ಭೂತಾಯಿ ಕೊಟ್ಟ ಪಡೆ ಜೋಳದಲ್ಲಿ ದಾನ ಧರ್ಮವೆಂದು ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಪ್ರಶಾಂತ, ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಚಿಕ್ಕಪ್ಪ, ನಿನ್ನ ಮಾತನಂತೆ ನಾನು ನಡೆದುಕೊಳ್ಳುತ್ತೇನೆ. ಆದರೆ ನಮ್ಮ ರೈತರ ಮೇಲೆ ಯಾವನಾದರೂ ದುಷ್ಟ ಶ್ರೀಮಂತ ದರ್ಪದ ಬಾಳಿಕೆಯನ್ನು ಮಾಡಿದರೆ ಆ ಸೊಕ್ಕಿನ ಶ್ರೀಮಂತರ ಸಿರ ಕಡಿಯಲು ಹೋತರಿತ್ತದೆ ಈ ರೈತ ಹಿಡಿದ ಗಂಡಗಡಲೆ ಹೂದೋ ಎಂದು ಬಂದವರ ಬಾಳನ್ನು ಹೊತ್ತಾರ ಮಾಡಿ ಭಂಡಾರದಿಂದ ತನ್ನ ಭಕ್ತರ ಬಾಳನ್ನು ಬಂಗಾರಗೊಳಿಸಿದ ಆ ಕವದತ್ತಿ ಹೆಲ್ಲಮ್ಮನ ಮಗನಾದ ಆ ಪರಶುರಾಮನು ಕೂಡ ತಂದೆ ಜಮದಗ್ನಿಯನ್ನು ಕೊಂದ ಆ ದುಷ್ಟರ ಸಂಹಾರಕ್ಕಾಗಿ ಉಗ್ರಹವತಾರವನ್ನು ತಾಳೆ ಇದೇ ಗಂಡುಗಳಲ್ಲಿಂದ ಆ ದುಷ್ಟ ರಾಕ್ಷಸರ ರಂಡವನ್ನು ಕರೆದು ತಂದೆ ಜಮದಗ್ನಿಯ ಪ್ರಾಣವನ್ನು ಮರಳಿ ಪಡೆದನಲ್ಲ ಆ ಪುಂಡ ಪರಶುರಾಮ. ಅದರಂತೆ ನಮ್ಮ ಮನೆತನದ ಮೇಲೆ ದರ್ಪ ಮಾಡಲು ಯಾವನಾದರೂ ದಟ್ಟ ಹೆಜ್ಜೆನಿಟ್ಟರೆ ಆ ಗಟ್ಟಿನ ಶ್ರೀಮಂತರನ್ನು ಆ ಪರಶುರಾಮನಂತೆ ಉಗ್ರಹವತಾರವನ್ನು ನಮ್ಮ ಕಡುಹೈರ್ಯ ದೇಹವನ್ನ ಹಿಂಭಾಗ ಮಾಡಿ ಅವನ ರಕ್ತದ ಮಡುವಿನಲ್ಲಿ ಮುಳುಗಿ ಬರುತ್ತಾರೆ ಈ ಪುರುಷ ಪರಾಕ್ರಮಿ ಪೊಂಡ ಪ್ರಶಾಂತ. ಚಿಕ್ಕಪ್ಪ, ಈ ದೇಶಕ್ಕೆ ಹಣ್ಣ ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ನರಳಾಗಿ ಬಡವರ ರಕ್ತ ಹೀರುವ ಆ ಶ್ರೀಮಂತ ಕುತಂತ್ರಿಕುಲಗೆ ನನ್ನ ಮಕ್ಕಳಿಗೆ ನಾನು ಕಾಳಿಂಗ ಸರ್ಪವಾಗಿ ಮುತ್ತೈದೆಯರ ಮಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜಕ್ಕೆ ವಿಷ ಕಾರುವ ವಿಷ ಸರ್ಪಗಳಿಗೆ ಗರುಡನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಸಾಧು ಸಂತರ ಶರಣರ ಪಾದ ಕಮಲಗಳಿಗೆ ಸ್ಥಿರವಾಗಿ ಶರಣಾಗಿ ಧರ್ಮದಿಂದ ಬದುಕುತ್ತೇನೆ. ಇದು ನನ್ನ ತಂದೆ ಶ್ರೀ ಶರಣ ಬಸವೇಶ್ವರನ ಪಾದದ ಸಾಕ್ಷಿಯಾಗಿಯೂ ಸತ್ಯ. ಏನಿದು
ಎಲ್ರೂ ಸೇರಿಕೊಂಡು ಇದೇ ರೀತಿ ಮಾತಾಡ್ತಾ ಇರ್ತೀರೋ ಅಥವಾ ಒಳಗಡೆ ಹೋಗಿ ಊಟ ಏನಾದ್ರೂ ಮಾಡ್ತೀರೋ? ದೊಡ್ಡಮ್ಮ, ಈ ಸಮಯದಲ್ಲಿ ಎಲ್ಲರೂ ಸೇರಿ ಆನಂದದ ಗೀತೆಯನ್ನು ಆಡೋಣವೇ? ಆಗ್ಲಿ ಕಂದ, ನಿನ್ನ ಆಸೆಯಂತೆ ಆಗ್ಲಿ. ನಮ್ಮ ಮನೆಯಲ್ಲಿ ದಿನವೂ ಮಿರಿಗೂ ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿಯ ಕರಗಲು ಸಾಧ್ಯವೇ, ಹೆಜ್ಜೇರಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರವಾನ, ಪ್ರೀತಿಯ ಯಜಮಾನ. ನಮ್ಮ
ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. दिल से दिल मिलाना चाहते हम, लेकिन दिल वाली नहीं मिलती. इस गांव में ताजमहल बनाना चाहते हम, मगर ममताज को नहीं मिल रही. धर्म ಈ ಕರ್ಮದ ಕಲಿಕಾಲದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜವನ್ನು ಬಿತ್ತಲು ಹೋದ ಆ ನಂಜೇಗೌಡರ ಕಥೆ ಏನಾಯ್ತು ಗೊತ್ತೇ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಹಾಳುಗಳನ್ನು ಕಳಿಸಿ ಅದರಲ್ಲಿ ವಿಷ ಹಾಕಿಸಿ ಅವರ ವಂಶವನ್ನೇ ನಿರ್ವಂಶವನ್ನಾಗಿ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಿನಲ್ಲಿ ನಮ್ಮೆದರಿಂದ ಮಾತನಾಡುವವರು ಹುಟ್ಟಲ್ಲ, ಇನ್ನು ಮುಂದೆ ಹುಟ್ಟುವುದು ಇಲ್ಲ. ಸುತ್ತ 40 ಹಳ್ಳಿಗೆ ಸರದಾರ ನೆನೆಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಸುಮ್ಮನೆ ಬಿದ್ದರೆ ಸರಿ, ಇಲ್ಲ ನಾವೇ ಶೂರ ಧೀರನೆಂದು ಹಾರಾಡಿದರೆ ಅವರ ಮನೆತನವನ್ನು ಸರ್ವನಾಶ ಮಾಡಿಬಿಡುವೆ. ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿಟ್ಟುಕೊಂಡು ನಾವು ಹೇಳಿದಂತೆ ಕೇಳುವಂತೆ ಮಾಡಬೇಕು ಈ ಬಡಬಿಕಾರಿಗಳನ್ನು. ಯಾರಾದರೂ ನಮಗೆ ಹೆದರುತ್ತರ ಕೊಟ್ಟರೆ ಅವರನ್ನು ನಮ್ಮ ಹಿರಿಯರ ಮನೆಯ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮ ಸುಲಿಯುವುದೇ ಈ ಗೌಡಕ್ಕೆ ಮನೆತನದ ಕಾರಸ್ತಾರ. ಎದರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನಲ್ಲೂ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಗ್ಗೆ ಬಂದು ನಮ್ಮ ಕಾಲಿಗೆ ಬಿದ್ದು ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದ ಗೌಡ್ರೆ ಎಂದು ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ನಮ್ಮೆದುರಾಗಿ ನಿಲ್ಲವರು ಯಾರಿದ್ದಾರೆ ಈ ಊರಿನಲ್ಲಿ? ಅಣ್ಣ, ನಮ್ಮ ಎದುರು ನಿಲ್ಲುವವರು ಯಾರೂ ಇಲ್ಲ ಎಂದು ನಿಶ್ಚಿಂತೆಯಿಂದ ಇರಬಹುದು. ಆದರೆ ನಮ್ಮ ಜೊತೆ ಇರುವವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಎಂಬುದನ್ನು ಮರೆಯಬಾರದಣ್ಣ. ಬೆನ್ನಿಗೆ ಚೂರಿ? ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ಜೊತೆಗೆದ್ದವರ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಅವರನ್ನು ನನ್ನ ಬಂದೂಕಿನಿಂದ ಎದೆಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣದ ಮೋಸ ಹೂಡುವ ಕಡುವೈರ್ಯ ದೇಹವನ್ನು ಚಿತ್ರ ವಿಚಿತ್ರವನ್ನಾಗಿ ಮಾಡಿ ಚಿಟ್ಟ ಧೀರರಾಗಿ ಮರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಬ್ರಹ್ಮನೊಬ್ಬನೇ
ಲೇ ಮುನಿಯ, ಎದಕ್ಕೆ ಅದೇನಂತ ಹೇಳಿ ಸಾಯಿರಲ್ಲ ಏನಂದಿರೇ ಮುನಿಯ? ಅದೇನ್ ಕೆಲಸ ಅಂತ ಹೇಳ್ರಿ ದೇಶವ್ರ ಅಂದೆ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣವನ್ನು ತೆಗೆದುಕೊಂಡು ಬಂದು ನಮ್ಮ ಪಾಟ್ನಾರಾದ MLA ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿ ಅಂತ ಹೇಳಿದ್ನಲ್ಲ, ಕೊಟ್ಟು ಕಳಿಸಿದ್ದೀಯಾ ಮಗನೇ? ಗೌಡ್ರ ಏನ್ ಚಿಂತೆ ಮಾಡಬೇಡ್ರಿ, ಕಟ್ ಕಳಿಸಿನಿ ಬಾದಾಮಿ ಬಸ್ಗೆ. ಹಲೋ, ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ. ಯಾರು? ಓಹೋ, ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ ದೇವೇಂದ್ರ ದೇಸಾಯಿ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರ ಇದೆ ತಾನೆ? ಯಾರದ್ದ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತಿದೆ. ಯಾರ ಮನೆಗೆ ಹೋಗಬೇಕೆಂಬುದನ್ನು ಸರಿಯಾಗಿ ಅಡ್ರೆಸ್ ತೆಗೆದುಕೊಂಡು ಹೋಗು. ಹಾಗಾದರೆ ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೆ? ಹಾ ಹೌದು, ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಏ ತಮ್ಮ ಪೊಲೀಸಪ್ಪ, ನಮ್ಮ ಗೌಡ್ನ ಅರೆಸ್ಟ್ ಮಾಡಕ ಏನ್ ಕಾರಣ ಆಯ್ತು ತಮ್ಮ? ಕಾರಣವಿದೆ ಮುನಿಯಪ್ಪ. ಇದೇ ಊರಿನಲ್ಲಿ ಶ್ರೀರಾಮಚಂದ್ರ ಎಂಬ ರೈತರ ಆಸ್ತಿಯನ್ನು ಈ ದೇಸಾಯ ತಮ್ಮ ಕೈವಶ ಮಾಡಿಕೊಂಡಿದ್ದಾನೆ. ಆಸ್ತಿ ಪತ್ರದ ಮೇಲೆ ತಮ್ಮ ಹೆಸರನ್ನು ಎಂಟ್ರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆಸ್ತಿ ವಾಸ್ತಾದವರು ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ ನಮ್ಮ ಆಸ್ತಿಯನ್ನು ನಮಗ ಬಿಡಿಸಿಕೊಡಿ ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಆಸ್ತಿ ವಿಚಾರಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡುವುದಕ್ಕೆ? ಲೇ ಇನ್ಸ್ಪೆಕ್ಟರ್, ಈ ನಿನ್ನ ಕೋರ್ಟ್ ಕಚೇರಿಗಳೆಲ್ಲ ಈ ದೇಶಗತಿ ಮನೆತನದವರಿಗೆ ಹೊಸದೇನಲ್ಲ. ನಿನ್ನ ಕೋರ್ಟ್ಗೆ ಬಂದು ನಾನೇ ಭೇಟಿ ಆಗುತ್ತೇನೆ, ನೀನಿನ್ನ ಹೊರಡು. ನೋಡಿ ದೇಸಾಯಿ ಅವರೇ, ಊರಿಗೆ ದೊಡ್ಡವರೆಂದು ತಿಳಿದು ಹೋಗುತ್ತೇನೆ. ನಾಳೆ ನೀವೇ ಬಂದು ನಮ್ಮ ಸ್ಟೇಷನ್ಗೆ ಭೇಟಿ ಆಗಬೇಕು. ಆಯ್ತು. ಸಾವಿತ್ರಿ, ಗಂಡ ಸತ್ತ ಮುಂದೆ ಬದುಕಲೆಂದು ಸುಮ್ಮನೆ ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿ ಆ ಸೊಕ್ಕಿನ ಹೆಣ್ಣೆ. ಸುಮ್ಮನೆ ನಾವು ಹೇಳಿದ್ದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕೆಂಬುದು ಈ ದೇವೇಂದ್ರ ದೇಸಾಯಿಗೆ ಚೆನ್ನಾಗಿ ಗೊತ್ತು. ಹಲೋ, ಹೇಳು ರಾಜೇಂದ್ರ. ಹಲೋ ದೇವೇಂದ್ರ, ಮನೆಗೆ ಬರಬೇಕಾದ ಹಣ ಇನ್ನೂ ಬಂದಿಲ್ಲ. ರಾಜೇಂದ್ರ, ಬೆಳಿಗ್ಗೆ ನಾನು ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ದೇವೇಂದ್ರ, ನಿನ್ನ ಗೌಡ್ಕಿ ಕುತಂತ್ರಿನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆ ಒಳಗೆ ನನಗೆ ಬರಬೇಕಾದ ಹಣ ಬರದಿದ್ದರೆ ಇನ್ನೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೇನೆ. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಸಾವಿತ್ರಿಯ ಮನೆಗೆ ಹೋಗಿ ಪತ್ರದ ಮೇಲೆ ಸಹಿ ಹಾಕಿಸಿಕೊಂಡು ಬರುತ್ತೇನೆ. ಮುನಿಯ, ಬಾ ಹೋಗೋಣ. ಆಯ್ತು ಅಣ್ಣ. ನೋಡ್ರಿ ದೇಸಾಯಿ ಅವರ